ವೇಳೆ ಸಂಜು ಬದಲಾಗದೆ ಹೋದ್ರೆ ಆಸ್ತಿಗೋಸ್ಕರ ನಾಟಕ ಮಾಡ್ಕೊಂಡು ನಾಳೆ ಒಂದು ಕೈ ಕೊಟ್ರೆ ಏನ್ ಮಾಡ್ತೀಯಾ? ಬಂಗಾರಿ, ಆಳ ಅಗಲ ತಿಳಿದೆ, ಈ ಕರ್ಣ ಕೆರೆಗಿಳಿಯಲ್ಲ. ಎಲ್ಲದಕ್ಕೂ ತಯಾರಾಗಿ ನಿರ್ಧಾರ ಮಾಡಿದ್ದೀನಿ. ಟ್ರಸ್ಟ್ ಮೀ, ಎಲ್ಲ ಒಳ್ಳೇದಾಗುತ್ತೆ. ಏನೋಪ್ಪ, ಎಲ್ಲ ನಿನ್ ಧೈರ್ಯ. ಒಟ್ಟಲ್ಲಿ ನಮ್ ಸಂಜು ಒಳ್ಳೆನಾದ್ರೆ ಸಾಕು. ಬಂಗಾರಿ, ನಿತ್ರೇನೋ ಕೇಳಬೇಕಿತ್ತು. ಕೇಳು. ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ? ಇದನ್ ಕೇಳಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ದ? ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಏನು ನಮ್ ಡಾಕ್ಟರ್ ಸುತ್ತಿ ಬಳಸಿ ಐಸ್ ಕ್ರೀಮ್ ತಿನ್ನೋಕ್ ಹೋಗೋಣ ಅಂತ ಕೇಳ್ತಾ ಇದಾರೆ ಅಂದ್ರೆ ಇದ್ರಿಂದ ಏನೋ ಉದ್ದೇಶ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ. ಅದು ನಿಧಿಯವ್ರ ತಾಳಿ ಶಾಸ್ತ್ರದ ಬಗ್ಗೆ ನೀನು ಯೋಚನೆ ಮಾಡಿಲ್ವಾ? ಅಲ್ಲ, ಕೇಳ್ಬೇಕನ್ನಿಸ್ತು, ಕೇಳ್ದೆ ಅಷ್ಟೇ. ಈ ವಿಷಯ ನಿನ್ ತಲೆಗೆ ಹೇಗ್ ಬಂತು? ಅಯ್ಯೋ, ಬೇಡ ಅಂದ್ರೆ ಪರವಾಗಿಲ್ಲ. ಪಾಪ ನಿಧಿಯವ್ರು ತುಂಬಾ ಫೀಲ್ ಮಾಡ್ಕೋತಿದ್ರು. ಅಷ್ಟು ದಾರ ಕಟ್ಕೊಂಡಿದಾರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ನಾನ್ ಯಾವಾಗ ಕೇಳ್ದೆ? ಹಂಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ನಿಮ್ಗೆ ತಾಳಿ ಕಟ್ಟಣ ಅಂದ್ರೆ ಬಂದೆಲ್ಲ ಉಲ್ಟಾ ಮಾಡ್ಬಿಟ್ರು. ಏನೋ ಗುಣತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳು. ಅಲ್ಲ ಬಂಗಾರಿ, ಮದುವೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕತ್ತಲ್ಲಿ ಒಂದು ಒಳ್ಳೆ ಕರಿಮಣಿ ಸರ ಹಾಕೋಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೂ ಇರುತ್ತೇನೆ ಅಂತ ಅನ್ಕೊಂಡೆ, ಅದಕ್ಕೆ ಕೇಳ್ದೆ ಅಷ್ಟೇ. ನಾನು ಕೇಳೋದ್ರಿಂದ ತಪ್ಪಿದೆ ಹೇಳು? ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನೇನ್ ಮಾಡಕ್ಕಾಗುತ್ತಲ್ಲ. ಕಳ್ಳ ಕೃಷ್ಣ ನೀನು, ನನಗೆ ಗೊತ್ತು. ನಿಂತ್ಕೊ ಬಂಗಾರಿ. ಆದ್ರೂ ವಿಷಯನ ಶುರು ಮಾಡಿ ಅರ್ಧಕ್ಕೆ ಎಸ್ಕೇಪ್ ಆಗೋದಕ್ಕೆ ನಾವು ಬಿಡಲ್ಲ. ಎಸ್, ಯು ಆರ್ ರೈಟ್. ಆದ್ರೂ ಕರ್ಣ, ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಷ್ಟು ಮಟ್ಟಿಗೆ ಬಂದಿದ್ಯಲ್ಲ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್. ನಾನ್ ಹಾಕೋ ತಾಳಿ ಸರದ ಬಗ್ಗೆ ನಿಮಗ್ ತುಂಬಾ ಕನ್ಸನ್ ಅಲ್ವಾ? ಅದಂತ ಫೋರ್ಸ್ ಏನಿಲ್ಲ, ಕೆಲವು ಕೆಲಸ ಆಗೋ ಟೈಮಲ್ಲಿ ಆಗ್ಬೇಕಲ್ವಾ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಅದು ನಿಮ್ದೇ ಬೆರಳು, ಕಬ್ಬಿನ ಜಲ್ಲೆ ಅಲ್ಲ. ಅನ್ಬಿಲೀವೇಬಲ್. ಚಿಕ್ಕ ಮಕ್ಕಳಾದ್ರೂ ಮಾತು ಕೇಳ್ತಾರೆ, ಆದರೆ ನೀವು ಹೌದು. ನನ್ನ ಬಿಡಿ, ಅಮ್ಮನ್ ನೋಡ್ತಿದ್ರೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗ ಆಗ್ತಿದೆ. ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಅಮ್ಮನಿಗಿಂತ ಜಾಸ್ತಿ ಟೆನ್ಷನ್ ನೀವೇ ಮಾಡ್ಕೊಂಡಿದ್ದೀರಾ. ನೋಡಿ, ನೀವು ಇದೇ ರೀತಿ ಬೆಳ್ ಕಚ್ತಾ ಇದ್ರೆ ಅಮ್ಮ ಟೆಸ್ಟ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಿಮ್ 10 ಬೆಳ್ಗೂ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿಸ್ಬೇಕಾಗುತ್ತೆ. ಥ್ಯಾಂಕ್ಸ್. ಮೆನ್ಷನ್ ನಾಟ್. ತಗೊಳ್ಳಿ, ಕುಡಿರಿ. ನಂಗ್ ಬೇಡ. ಸುಮ್ನೆ ಕುಡಿತೀರೋ ಇಲ್ವೋ? ಈ ಟೆನ್ಷನ್ ಅಲ್ಲಿ ಹೇಗ್ ಕುಡಿಲಿ? ಈ ರ್ಯಾಂಕ್ ಫ್ರೆಂಡ್ ಅದು ಹೇಳ್ಕೊಡ್ಬೇಕಾ? ನೋಡಿ, ಮೊದಲು ಬಾಯ್ ಓಪನ್ ಮಾಡಿ ಆ ಅಂತ, ಆಮೇಲೆ ಸ್ಟ್ರಾ ಇದೆಯಲ್ಲ, ಇದರಿಂದ ಎಳ್ನೀರು ಹೇಳ್ಕೊಳ್ಳಿ. ಕೊಟ್ಟಿಟ್ ಒಳ್ಳೆ ಪ್ಲೇ ಹೋಮ್ ಸವಾಸ ಆಯ್ತಲ್ರಿ ನಿಮ್ದು. ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ನೆ ಕುಡಿತಾ ಇರ್ಬೇಕಷ್ಟೇ. ನಿಮ್ ಬಾಯಿಗೆ ಸ್ವಲ್ಪ ಕೆಲಸ ಕೊಟ್ರೆ ನಿಮ್ ಬೆಡ್ ಮೇಲೆ ಹಾಕಿದಿರೋ ದೌರ್ಜನ್ಯ ತಪ್ಪುತ್ತೆ.
ಟಾರ್ಚರ್ ಆಯ್ತು. ಪಬ್ಲಿಕ್ ಸೇಫ್ಟಿಗೋಸ್ಕರ ನೋಡಿ, ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ತಗೊಂಡಿರೋ ನಿರ್ಧಾರ. ನಾನು ಬರೀ ನಿಮ್ಮ ಬೆಳನ ಉಳಿಸ್ತಾ ಇಲ್ಲ, ಮುಂದೆ ಹಾಸ್ಪಿಟಲ್ ಬರೋ ಖರ್ಚು ಬಿಲ್ ಇದೆಲ್ಲ ಉಳಿಸ್ತಾ ಇದ್ದೀನಿ. ಇನ್ನೊಂದ್ 2 ರೌಂಡ್ ಆದ್ರೆ ಮುಗ್ದೆ ಹೋಯ್ತಲ್ಲ. ಎಸ್, ಎಲ್ಲಿ ಜೊತೆಗೆ ಇದು ಪ್ರೀಮಿಯಂ ಪ್ಯಾಕೇಜ್, ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಬೇಕು ಅಂತಾನೆ ಕಾಲು ಎಳಿತಿದ್ದೀರಲ್ಲ. ಹೌದು, ಮತ್ತೆ ಈಗ ನಾನು ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮಿಬ್ಬರನ್ನ ಸಮಾಧಾನ ಮಾಡೋರು ಯಾರು? ಅಬ್ಬಬ್ಬಬ್ಬಾ, ಯು ಆರ್ ಇಂಪಾಸಿಬಲ್. ಹೌದು, ಬಟ್ 10 ನಿಮಿಷದಲ್ಲಿ 10 ಬೆಳ್ಳು ಸಹ ಮಾಡಕ್ ಹೊರಟಿದ್ರಲ್ಲ, ಯು ಆರ್ ಡೇಂಜರಸ್. ನೀವೇನೇ ಹೇಳಿ, ಪೇಷಂಟ್ ಮ್ಯಾನೇಜ್ಮೆಂಟ್ನ ಸಖತ್ತಾಗಿ ಮಾಡ್ತೀರಾ. ಪಾಸ್.